ಕನಕನಿಗೆ ಪಟ್ಟಾಭಿಷೇಕ ಮುಹೂರ್ತ ಹತ್ತಿರವಾಗ್ತಿದೆ. ಟೀಮ್ ಕರ್ನಾಟಕ ರಚನೆಗೆ ಸರ್ಕಸ್ ಶುರುವಾಗಿದೆ. ಲಿಸ್ಟ್ ಹಿಡಿದು ದಿಲ್ಲಿ ದೊರೆಗಳ ಅಂಕಿತಕ್ಕೆ ಸಿದ್ದು ಡಿಕೆಶಿ ಜಂಟಿ ಯಾತ್ರೆ ಕೈಗೊಂಡಿದ್ದಾರೆ. ಇತ್ತ ಲೋಕಭವನದಲ್ಲಿ ಸುರೇಶ್ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಸರ್ವ ಧರ್ಮ ಗುರುಗಳಿಗೆ ಆಮಂತ್ರಣವನ್ನ ನೀಡಲಾಗಿದೆ. ಎಲೆಕ್ಷನ್ ಮುಗಿಯಿತು, ಗೆದ್ದಿದ್ದು ಆಯ್ತು. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಕಿಚ್ಚು ಆರ್ತಾ ಇಲ್ಲ. ನೂತನ ಸಂಪುಟ ಸೇರುವ ಟೈಮ್ನಲ್ಲಿ ಬಿರುಗಾಳಿ ಎದ್ದಿದೆ. ಸಮರ್ಥ ಸೋಲಿಸೋಕೆ ಷಡ್ಯಂತ್ರದ ಆಡಿಯೋ ಒಂದು ಸ್ಫೋಟವಾಗಿದೆ. ಎಸ್ಡಿಪಿಐಗೆ ಮತದ ಕರೆ ಕೊಟ್ಟಂತಹ ಜಮೀರ್ ರದ್ದು ಎನ್ನಲಾದಂತಹ ಮಾತು ಹಲ್ಚಲ್ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಹೊಸ ಸರ್ಕಾರ ರಚನೆ ಸರ್ಕಸ್ ನಡೀತಾ ಇದ್ರೆ, ಇತ್ತ ಸಂಘ ಪರಿವಾರ ಕೇಸರಿ ವಾರ್ ಆರಂಭ ಮಾಡಿದೆ. ಜ್ಞಾನ ದೇಗುಲದಲ್ಲಿ ಹಿಜಾಬ್ಗೆ ಸರ್ಕಾರ ಕೊಟ್ಟಂತಹ ಅವಕಾಶದ ಕಿಡಿ ಹೊತ್ತಿದೆ. ಹುಬ್ಳಿನಲ್ಲಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲು ವಿತರಣೆಯಾಗಿದೆ. ಅತ್ತ ಕಲಬುರಗಿಯಲ್ಲಿ ವಿಜಯೇಂದ್ರ ಗುಡುಗಿದ್ದಾರೆ. ತಮಿಳುನಾಡಿನಲ್ಲಿ ಪಥ ಸಂಚಲನ ಮಾಡಿದ ಅಣ್ಣಾಮಲೈ ರಾಜಕಾರಣ ಸೋತು ಸುಣ್ಣವಾಗಿದೆ. ಕರ್ನಾಟಕದಿಂದ ಕರೆದೊಯ್ದ ಕಮಲಕ್ಕೆ ವಿದಾಯ ಹೇಳೋಕ್ ಮುಂದಾಗಿದ್ದಾರೆ. ಪಳನಿಸ್ವಾಮಿ ಮಾತು ಕೇಳಿದ ಹೈಕಮಾಂಡ್ ವಿರುದ್ಧ ಅಣ್ಣಾಮಲೈ ಬಂಡೆದ್ದಿದ್ದು ಹೊಸ ಪಕ್ಷ ಕಟ್ಟುವ ಸುಳಿವು ಸಿಗ್ತಾ ಇದೆ. ಕರುನಾಡಲ್ಲಿ ಸದ್ಯಕ್ಕೆ ಆರ್ಸಿಬಿ ಕಪ್ ಗೆದ್ದಿದ್ದೇ ಸೌಂಡು. ಹಬ್ಬದ ಸಂಭ್ರಮದಂತೆ ಫ್ಯಾನ್ಸ್ ಪ್ರವಾಹ ಕುಣಿದು ಕುಪ್ಪಳಿಸಿದೆ. ಫೈನಲ್ ಮ್ಯಾಚ್ ಬೆಂಗಳೂರಿನಲ್ಲಿ ನಡೆಯಬೇಕಾಗಿತ್ತು ಅಂತ ನಿಯೋಜಿತ ಸಿಎಂ ಡಿಕೆಶಿ ಟೀಕಿಸಿದ್ರು. ಇನ್ನು ವಿಜಯೋತ್ಸವದ ವೇಳೆ ಗಲಾಟೆ ಮಾರಾಮಾರಿಯೂ ನಡೆದು ಹೋಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.